ಭಗವತ್ಪಾದಪಾದಾಬ್ಜ ಪಾಂಸವಃ ಸಂತು ಸಂತತಂ ಅಪಾರಾಸಾರ ಸಂಸಾರ ಸಾಗರೋತ್ತಾರ ಸೇತವಃ ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಒಂದು ಸುಭಾಷಿತ. ಸುಭಾಷಿತಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಲಕ್ಷಾಧಿಕವಾಗಿವೆ. ಪ್ರತಿಯೊಂದು ಸುಭಾಷಿತವೇ. ರಾಮಾಯಣದಲ್ಲಿ ಸುಭಾಷಿತ, ಮಹಾಭಾರತದಲ್ಲಿ ಸುಭಾಷಿತ, ಭಾಗವತದಲ್ಲಿ ಸುಭಾಷಿತ, ಪುರಾಣ ಗ್ರಂಥಗಳಲ್ಲಿ ಸುಭಾಷಿತ, ಕಾವ್ಯ ನಾಟಕಗಳಲ್ಲಿ ಸುಭಾಷಿತ ಬೇಕಾದಷ್ಟಿದೆ. ಆ ಸುಭಾಷಿತಗಳಲ್ಲಿ ನೀತಿ, ಧರ್ಮ, ಗುರುಭಕ್ತಿ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಇವತ್ತೊಂದು ಸುಭಾಷಿತವನ್ನು ಹೇಳ್ತೇನೆ. ಅದರಲ್ಲಿ ಬ್ರಹ್ಮಜ್ಞಾನಿಗೂ ಅತ್ಯಂತ ಮೂರ್ಖನಿಗೂ ಯಾವ ಯಾವ ವ್ಯತ್ಯಾಸವಿಲ್ಲ. ತೀರಾ ದಡ್ಡ, ಏನೂ ಪೆದ್ದ, ಅವರೇ ಬ್ರಹ್ಮಜ್ಞಾನಿ ಅಂತ ತೋರ್ತಾನೆ. ಬ್ರಹ್ಮಜ್ಞಾನಿಯ ಜೀವನವೂ ಕೂಡ ಆ ಕನ್ನಡದ ಪೆದ್ದನಿರುತ್ತದೆ ಅಂತ ಹೇಳುವಂತ ಒಂದು ಸುಭಾಷಿತ. ಸುಭಾಷಿತೇನ ಗೀತೇನ ಯುವತೀನಂಜಲೀಲಯ ಮನೋ ನ ಭಿದ್ಯತೆ ಯಸ್ಯ ಯೋಗೀಶಥವಾ ಪಶು. ಒಂದು ಪ್ರಸಿದ್ಧವಾದ ಸುಭಾಷಿತ. ಮತ್ತೊಮ್ಮೆ ಹೇಳ್ತೇನೆ. ಸುಭಾಷಿತೇನ ಗೀತೇನ ಯುವತೀನಂಜಲೀಲಯ ಮನೋ ನ ಭಿದ್ಯತೆ ಯಸ್ಯ ಸ ಯೋಗೀಶಥವಾ ಪಶು. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಪದಚ್ಛೇದ ಮಾಡ್ತೇನೆ. ಸುಭಾಷಿತೇನ ಗೀತೇನ ಯುವತೀನಾಂ ಚ ಲೀಲಯ ಮನಃ ನ ಭಿದ್ಯತೆ ಯಸ್ಯ ಸಹ 10 ಯೋಗಿ ಹಿ ಅಥವಾ ಪಶು. 14 ಪದಗಳಿಂದ ರಚಿತವಾಗಿರುವ ಸುಂದರವಾದ ಒಂದು ಸುಭಾಷಿತ. ಸುಭಾಷಿತೇನ, ಸುಭಾಷಿತದಿಂದ ಸುಭಾಷಿತ ವಾಕ್ಯಗಳನ್ನ ಕೇಳ್ತಾ ಇದ್ರೆ ಎಂಥವನಿಗೂ ಆಶ್ಚರ್ಯವಾಗತ್ತೆ. ಸುಭಾಷಿತ ವಾಕ್ಯಗಳಿಂದ ರೋಮಾಂಚನವಾಗತ್ತೆ. ಅಷ್ಟು ಅರ್ಥಗರ್ಭಿತವಾಗಿರುವ ರೋಮಾಂಚನಕಾರಿಯಾಗಿರುವಂತಹ ವಾಕ್ಯಗಳೇ ಸುಭಾಷಿತ. ಇಂಥ ಸುಭಾಷಿತದಿಂದ ಗೀತೇನ ಸಂಗೀತ, ಸಂಗೀತವನ್ನು ಕೇಳ್ತಾ ಇದ್ರೆ ಎಂಥವನಿಗೂ ಬ್ರಹ್ಮಾನಂದ. ತ್ಯಾಗರಾಜರವರ ಪಂಚಗೀತೆ ಕೇಳ್ತಾ ಇದ್ರೆ ತೆಲುಗು ಬರದೇ ಹೋದ್ರು ಏನೋ ಒಂದು ಆನಂದವಾಗತ್ತೆ. ಯಾವಾತನಿಗೆ ಸುಭಾಷಿತಗಳನ್ನ ಕೇಳುವುದರಿಂದ, ಸಂಗೀತವನ್ನ ಕೇಳುವುದರಿಂದ ಮತ್ತು ಯುವತೀನಾಂಚ ಲೀಲೆಯ, ಯುವತಿಯರು, ನವ ತರುಣಿಯರು, ಅಪ್ಸರ ಸ್ತ್ರೀಯರಂತ ಸುಂದರಿಯರು, ಸುಮಾರು ವಯಸ್ಸು 18ರಿಂದ 24 ವಯಸ್ಸಿನ ಯುವತಿಯರು ಬಂದು ಡ್ಯಾನ್ಸ್ ಮಾಡ್ತಾ ಇದ್ರೆ, ಹಾವು ಭಾವಗಳಿಂದ ಕುಣಿತಾ ಇದ್ರೆ ಎಂಥವನ ಮನಸ್ಸಿಗೂ ಆಕರ್ಷವ. ಹಬ್ಬ, ಹುಡುಗಿ ಎಷ್ಟೊಂದು ಚೆನ್ನಾಗಿದ್ದಾಳೆ, ಇಂಥ ಹೆಣ್ಣು ನನಗೆ ಬೇಕು ಎನ್ನುವಂತ ಸ್ವಭಾವ ಎಲ್ಲ ಪುರುಷರಿಗೂ ಉಂಟಾಗುತ್ತೆ. ಆದರೆ ಯಾವನ ಮನಸ್ಸು ಸುಭಾಷಿತದಿಂದಲೂ ಸಂಗೀತದಿಂದಲೂ ಸ್ತ್ರೀಯರ, ಆ ನವ ಯುವತಿಯರ, ಅಪ್ಸರ ಸ್ತ್ರೀಯರ ಡ್ಯಾನ್ಸ್ ಕುಣಿತದಿಂದ ಮನೋನ ಭಿದ್ಯತೆ ಯಸ್ಯ, ಯಾವಾತನ ಮನಸ್ಸಿನಲ್ಲಿ ಯಾವ ವಿಕಾರವೂ ಉಂಟಾಗುತ್ತಿಲ್ಲವೋ. ಒಳ್ಳೊಳ್ಳೆ ಸುಭಾಷಿತ ಹೇಳ್ತಾ ಇದ್ದಾರೆ. ಅದನ್ನು ಕೇಳ್ತಾ ಇದ್ದಾನೆ ಒಬ್ಬ ಬ್ರಹ್ಮಜ್ಞಾನಿ. ಅವರ ಮನಸ್ಸಿನಲ್ಲಿ ವಿಕಾರಗಳೇ ಆಗ್ತಾ ಇಲ್ಲ. ಉದಾಹರಣೆಗೆ ಭಗವಾನ್ ರಮಣ ಮಹರ್ಷಿಗಳು ಘನ ವಿದ್ವಾಂಸರು ಬಂದು ಶಾಸ್ತ್ರಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ, ಸುಭಾಷಿತ ಹೇಳ್ತಾ ಇದ್ದಾರೆ, ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದರಿಂದ ಅವನ ಮನಸ್ಸು ಅರಳ್ತಾ ಇಲ್ಲ. ಮನಸ್ಸಿನಲ್ಲಿ ಖೇದವೂ ಇಲ್ಲ, ಸಂತೋಷವೂ ಇಲ್ಲ. ಅವರೇ ನಿಜವಾದ ಬ್ರಹ್ಮಜ್ಞಾನಿಗಳು. ಗೀತೇನ ರಮಣ ಮಹರ್ಷಿಗಳ ಪುತ್ರರು ಕೂತ್ಕೊಂಡು ಸುಬ್ಬಲಕ್ಷ್ಮಿ, ಬಾಲಮುರಳಿ ಕೃಷ್ಣ ಮುಂತಾಗಿರುವ
ಘಟಾಂಘಟಿಗಳು ವಿಶ್ವವಿಖ್ಯಾತರಾಗಿರುವಂತಹ ಸಂಗೀತಗಾರರು ಹಾಡ್ತಾ ಇದ್ದಾರೆ. ಸಾವಿರಾರು ಜನ ಸೇರ್ಬಿಟ್ಟಿದ್ದಾರೆ, ಎಲ್ಲ ತಲೆ ಹೋಗ್ತಾ ಇದ್ದಾರೆ. ರಮಣ ಮಹರ್ಷಿಗಳು ಕೇಳ್ತಾ ಇದ್ದರು, ಮನಸ್ಸಿನಲ್ಲಿ ಯಾವ ವಿಕಾರಗಳು ಉಂಟಾಗ್ತಾ ಇಲ್ಲ. ಹಾಡು ತುಂಬಾ ಚೆನ್ನಾಗಿದೆ, ಮತ್ತೊಮ್ಮೆ ಕೇಳ್ಬೇಕು. ಯಾವ ರಾಗ ಇದು, ಯಾವ ತಾಳ, ಆಸಕ್ತಿಯೇ ಇಲ್ಲ. ಮೂರನೇದು, ರಮಣ ಮಹರ್ಷಿಗಳ ಮುಂದುಗಡೆಯಲ್ಲಿ 10 ಜನ ಯುವತಿಯರು ಬಂದು ಒಳ್ಳೆ ಡ್ಯಾನ್ಸರ್ಸ್, ಅವರಿಗೆ ಪ್ರೈಸ್ ಬಂದಿದೆ, ಡಾಕ್ಟರೇಟ್ ತಗೊಂಡಿದ್ದಾರೆ ಅಂತವರು ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕೈ ಎತ್ತದು, ಕಾಲೆತ್ತದು, ಕಣ್ಣು ಅಲೆ ಮಾಡೋದು ಎಲ್ಲ ಏನ್ ಮಾಡ್ತಾ ಇದ್ರು ಕೂಡ ಮನೋನ ಭಿದ್ಯತಿ ಯಸ್ಯ, ಯಾವಾತನ ಮನಸ್ಸಿನಲ್ಲಿ 1% ಕೂಡ ವಿಕಾರ ಉಂಟಾಗುತ್ತಿಲ್ಲವೋ. ಇದು ಸಾಧ್ಯವಾಗುತ್ತಾ? ಆಗುತ್ತು. ಒಂದು ಬಂಡೆ ಕಲ್ಲಿದೆ, ಶಿವನ ವಿಗ್ರಹ, ನಟರಾಜ, ತಾಂಡವರಾಜ. ಆ ಬಂಡೆ ಕಲ್ಲಿನ ಮುಂಭಾಗದಲ್ಲಿ ಬೇಕಾದ ಸುಭಾಷಿತವನ್ನು ಹೇಳಿ ಆ ಬಂಡೆಗೆ ಸಂತೋಷ ಪಡುತ್ತಾ, ಅಥವಾ ಬೇಕಾದಷ್ಟು ಸಂಗೀತವನ್ನು ಹೇಳಿ ಒಳ್ಳೊಳ್ಳೆ ಸಂಗೀತ ಸಾಹಿತ್ಯದಿಂದ ನೀವು ಸಂತೋಷ ಪಡಿಸಿ, ಆ ಕಲ್ಲಿಗೆ ಸಂತೋಷವಾಗುತ್ತಾ? ಯುವತೀನಾಂಚಲೀಲೆಯ, ಬೇಕಾದಷ್ಟು ಹೆಣ್ಮಕ್ಳು ಬಂದು ಡ್ಯಾನ್ಸ್ ಅನ್ನು ಮಾಡ್ತಾ ಇದ್ರೆ ಆ ಕಲ್ಲಿಗೆ ಏನಾದ್ರೂ ಆನಂದವಾಗುತ್ತಾ? ಇಲ್ಲ. ಅದರಂತೆ ಸುಭಾಷಿತದಿಂದಲೂ ಸಂಗೀತದಿಂದಲೂ ಮತ್ತು ನರ್ತನದಿಂದಲೂ ಮನೋನ ಭಿದ್ಯತೆ ಯಸ್ಯ, ಯಾವಾತನ ಮನಸ್ಸು ಅರಳುವುದೂ ಇಲ್ಲವೋ, ಕುಗ್ಗುವುದೂ ಇಲ್ಲವೋ, ವಿಕಾರಗೊಳ್ಳುತ್ತಿಲ್ಲವೋ ಸಹ ಯೋಗಿ. ಅವನು ಯಾರಪ್ಪ ಅಂದ್ರೆ ಅಂಥವನು ಮಹಾಯೋಗ ಪುರುಷ, ಬ್ರಹ್ಮಜ್ಞಾನಿ ಪುಂಗವ, ಆತ್ಮಯೋಗಿ. ಆತ್ಮನಿಷ್ಠನಾಗಿ, ಆತ್ಮ ಆರಾಮನಾಗಿ, ಆತ್ಮ ಕ್ರೀಡನಾಗಿರ್ಬೇಕಾದ್ರೆ ಇದೆಲ್ಲ ಯಾರಿಬೇಕು? ಆತ್ಮ ಕ್ರೀಡ, ಆತ್ಮ ಮಿಥುನ, ಆತ್ಮವಾನ್ ಭವತಿ ಅಂತ ಹೇಳಿ ಬ್ರಹ್ಮಜ್ಞಾನಿಗೆ ಆತ್ಮಾನಂದದಲ್ಲಿ ಮುಳುಗಿರೋಣದರಿಂದ ಹೊರಗಿನ ಯಾವುದರಿಂದಲೂ ಯಾವ ವಿಕಾರವೂ ಆಗುವಂತಿಲ್ಲ. ಅಂಥವನು ನಿಜವಾದ ಬ್ರಹ್ಮಜ್ಞಾನಿಯಾಗಿರ್ಬೇಕು. ಸಯೋಗಿ ಅಥವಾ ಪಶು, ಅಥವಾ ಪೆದ್ದ. ಪಶು ಒಂದು ಏನು ಗೊತ್ತಿಲ್ಲ, ಅವನಿಗೆ ಅಕ್ಷರ ಜ್ಞಾನವೂ ಇಲ್ಲ, ಮನಸ್ಸು ವಿಕಾರವಾಗಿಲ್ಲ. ಅವನಿಗೆ 20-30 ವರ್ಷ ವಯಸ್ಸಾಗಿದೆ, ಮನಸ್ಸಲ್ಲಿಲ್ಲ. ಗಂಡು ಹೆಣ್ಣು ಅನ್ನುವಂತ ಭೇದವೇ ಗೊತ್ತಿಲ್ಲ. ಅಂತ ದಡ್ಡ ಸುಭಾಷಿತದಿಂದ, ಸಂಗೀತದಿಂದ, ಹೆಣ್ಣು ಮಕ್ಕಳ ನರ್ತನದಿಂದ ಯಾವ ಮನಸ್ಸು ವಿಕಾರಗೊಳ್ಳುತ್ತಿಲ್ಲವೋ, ಕಲ್ಲು ಬಂಡೆಯಂತೆ ಸಂತೋಷವಾಗಿ ನಿಶ್ಚಿಂತೆಯಾಗಿದ್ದಾನೋ ಅಂಥವನು ಐದರ್ ಬ್ರಹ್ಮಜ್ಞಾನಿ, ಎನ್ಲೈಟನ್ ಪರ್ಸನ್, ಆರ್ ಪಶು. ಒಂದು ಹಸು ಇದೆ ಅಥವಾ ಕತ್ತೆ ಇದೆ, ಎಮ್ಮೆ. ಆ ಎಮ್ಮೆ ಮುಂದೆ ಸುಭಾಷಿತ ಹೇಳ್ತಾ ಇದ್ರೆ ಏನು ಪ್ರಯೋಜನವಿಲ್ಲ. ಆ ಎಮ್ಮೆ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಏನು ಗೊತ್ತಾಗುವುದಿಲ್ಲ, ಸಂಗೀತ ಹಾಡ್ತಾ ಗೊತ್ತಾಗುವುದಿಲ್ಲ. ಆದ್ರಿಂದ ಯಾವನ ಮನಸ್ಸು ಈ ಸುಭಾಷಿತದಿಂದ, ಸಂಗೀತದಿಂದ, ನಾಟ್ಯದಿಂದ ಯಾವನ ಮನಸ್ಸು ವಿಕಾರಗೊಳ್ಳುವುದಿಲ್ಲವೋ, ಬದಲಾವಣೆಯಾಗ್ತಾ ಇಲ್ವೋ, ಅವನು ಬ್ರಹ್ಮಜ್ಞಾನಿ ಪುಂಗವನಾದ ರಮಣ ಮಹರ್ಷಿಯಾಗಿರ್ಬೇಕು. ಅಥವಾ ಏನೂ ತಿಳಿಯದೇ ಇರುವಂತ, ಮನಸ್ಸು ವಿಕಾರಗೊಳ್ಳದೇ ಇರುವಂತ ಪಶುವಾಗಿರ್ಬೇಕು ಅಂದ್ರು. ಏನ್ ತಾತ್ಪರ್ಯ? ಬ್ರಹ್ಮಜ್ಞಾನಿ ಒಂದರ್ಥದಲ್ಲಿ ಹುಚ್ಚನಂತೆ ಇರ್ತಾನೆ. ಅವನಿಗೆ ಯಾತರಲ್ಲೂ ಆಸಕ್ತಿ ಇಲ್ಲ, ಯಾತರಿಂದಲೂ ಆನಂದ ಬರಬೇಕಾದ್ದಿಲ್ಲ, ಯಾತರಿಂದ ಮನಸ್ಸೇ ಇಲ್ಲ ಅವನಿಗೆ. ಅಮನಸ್ತಾಂ ತದಾ ಯಾತಿ ಆತ್ಮ ಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದ ಅಮನಸ್ತಾಂ ತದಾ ಯಾತಿ ಗ್ರಾಹ್ಯಾಭಾವಿ ತದಗ್ರಂ. ಹೊರಗಿನ ಬಾಹ್ಯ ಅನಾತ್ಮ ವಸ್ತುಗಳ ದರ್ಶನದಿಂದ, ಶ್ರವಣದಿಂದ, ಸ್ಪರ್ಶನದಿಂದ ಅವರ ಮನಸ್ಸಿನಲ್ಲಿ ಯಾವ ವಿಕಾರ ಉಂಟಾಗುವುದಿಲ್ಲ. ಇದು ಬ್ರಹ್ಮಜ್ಞಾನಿಯ ಲಕ್ಷಣ ಮತ್ತು ಪಶುವಿನ ಲಕ್ಷಣ. ಒಬ್ಬ ಹುಡುಗ ಇದ್ದಾನೆ, ಹುಟ್ಟುವಾಗಲೇ ಬೈಲಿಲ್ಲ ಅವನಿಗೆ, ಈಗ 30 ವರ್ಷ ವಯಸ್ಸಾಗಿದೆ. ಅಂಥವನ ಮುಂದೆ ಸುಭಾಷಿತವನ್ನು ಹೇಳಿದರು, ಸಂಗೀತ ಹಾಡನ್ನು ಹೇಳಿದರು, ನರ್ತನ ಮಾಡಿದರೂ ಕೂಡ ಯಾವ ವಿಕಾರವೂ ಆಗುವುದಿಲ್ಲ.
ಆದ್ದರಿಂದ ಬ್ರಹ್ಮಜ್ಞಾನಿ ಒಂದರ್ಥದಲ್ಲಿ ಆತ್ಮಾರಾಮನಾಗಿ, ಆತ್ಮ ಸಂತೃಪ್ತನಾಗಿ, ಆತ್ಮನಿಷ್ಠನಾಗಿ, ಬ್ರಹ್ಮನಿಷ್ಠನಾಗಿರುವುದರಿಂದ ಹೊರಗಿನ ಯಾವ ಆಕರ್ಷಣೆಗಳಿಂದಲೂ ಅವನ ಮನಸ್ಸು ವಿಕಾರಗೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಥ ಸ್ಥಿತಿಯನ್ನ ನಾವುಗಳು ಹೊಂದಬೇಕಾದರೆ ಬ್ರಹ್ಮಜ್ಞಾನದಿಂದ ಮಾತ್ರ ಸಾಧ್ಯ. ಆತ್ಮ ಸತ್ಯಾನುಬೋಧವಾಗಿ ಬಿಟ್ಟರೆ ಮನಸ್ಸಿನ ವಿಕಾರವಾಗುವುದಿಲ್ಲ. ಯಾವಾಗಲೂ ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನ ಯಸ್ಯ ಬ್ರಹ್ಮ ನಿರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಇಂತಹ ಬ್ರಹ್ಮಜ್ಞಾನಿಯ ಸ್ಥಿತಿಯನ್ನ ಈ ಸುಭಾಷಿತದಲ್ಲಿ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಗುರುಗಳ ಅನುಗ್ರಹದಿಂದ, ದೈವಾನುಗ್ರಹದಿಂದ ನಾವುಗಳು ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡು ಸ್ಥಿತಪ್ರಜ್ಞರಾಗುವಂತೆ ಆಗಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.